ನಮಸ್ತೆ. ಅವಳ ರೇಗಿಸ್ತಿದೀಯ ನೀನು? ಅವಳು ಅಳೋಳಲ್ವೋ? ಅದು ನನಗೆ ಗೊತ್ತಿದೆ. ಯಪ್ಪ, ಏನು ಆತ್ಮವಿಶ್ವಾಸ! ಹಂಗಾರೆ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಸತ್ಯ ಹೇಳಿದ್ರೆ ನಿನಗೆ ಯಾಕೆ ಕೋಪ ಬರುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ನಿಮಿಷ ಇರು, ನಾನು ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಅಜಿತ್ ಶೌರ್ಯಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ನಲ್ಲಿಡ್ತಾನೆ. ಹಾಯ್ ದಾದು, ಹೇಗಿದೆಯಾ ಚಿನ್ನು? ನಾನು ಚೆನ್ನಾಗಿದ್ದೀನಿ. ನನಗೆಲ್ಲ ಗೊತ್ತಮ್ಮ, ಸುಳ್ಳು ಹೇಳಿಬಿಡ, ನಿಜ ಹೇಳು, ಹೇಗಿದೆಯಾ? ಅರೆ ನಿಜವಾಗ್ಲೂ ಚೆನ್ನಾಗಿದ್ದೀನಿ ನಾನು. ಅಳ್ತಿಲ್ಲ ತಾನೇ ದಾದು? ನೀನು ಚೆನ್ನಾಗಿದೆಯಾ ತಾನೇ? ಏನು ಈ ವಿಷಯಕ್ಕೆಲ್ಲ ಅಳೋದಾ? ಇಂಥ ಚಿಕ್ಕ ಕಾರಣಕ್ಕೆ ನಾನು ಅಳ್ತೀನಾ? ಆದರೂ ದಾದು ಪ್ಲೀಸ್, ನಮ್ಮ ಮನೇಲಿ ಹೇಗಿದ್ದಾರೆ ಅಂತ ಗೊತ್ತಿದೆ ಅಲ್ವಾ ನಿನಗೆ? ಅವ್ರು ಸದಾ ಇದೆ. ಒಂದು ಸಲ ನಾನು ಅವ್ರನ್ನ ಅಳಿಸ್ತೀನಿ, ಆದರೆ ನಾನು ಅಳೋದಿಲ್ಲ. ಕಷ್ಟ ಶೌರ್ಯ ನಿಂದು. ಸರಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನೀನು ನೋಡಬೇಕು. ಅರೆ ದಾದು, ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಆದರೆ ವಿಡಿಯೋ ಕಾಲ್ ಮಾಡಿದ್ರೆ ಏನಾಗುತ್ತೆ? ಓಕೆ ಮಾಡು. ಈಗ ನೀನೇ ನೋಡು, ಸ್ವಲ್ಪ ಪಕ್ಕದಲ್ಲಿ ನಿಲ್ಲು, ಅವಳು ಕಾಣಿಸ್ಬಾರ್ದು. ಅಜಿತ್ ಅಂಗಾರ್ಗೆ ಹೇಳ್ತಾನೆ ಮತ್ತು ಶೌರ್ಯಗೆ ವಿಡಿಯೋ ಕಾಲ್ ಮಾಡ್ತಾನೆ. ಅವಳು ಕಾಲ್ ರಿಸೀವ್ ಮಾಡ್ತಾಳೆ. ಹಾಯ್ ದಾದು. ಅರೆ ಚಿನ್ನು ನಗ್ತಿದ್ದಾಳಲ್ಲ, ಏನೋ ನೀನು? ಅವಳು ನಗ್ತಾ ಇರೋದು ನಾನು ನೋಡಿ ಅಂಗಾರ್ಗೆ ತುಂಬ ಖುಷಿಯಾಗುತ್ತೆ. ಸರಿ, ನಾನು ನಿನಗೆ ಮೆಡಿಸಿನ್ ಮತ್ತು ಟ್ಯೂಬ್ ಹೆಸರು ಹೇಳ್ತೀನಿ, ಅದನ್ನು ತೊಗೊಂಡು ಸರಿಯಾದ ಸಮಯಕ್ಕೆ ಹಾಕೋ, ಬೇಗ ಗುಣ ಆಗ್ತೀಯಾ? ಸರಿ, ನಾನೀಗ ಕೆಳಗೆ ಹೋಗ್ತೀನಿ, ಇಲ್ಲಾಂದರೆ ನಮ್ಮ ಅಮ್ಮ ಕೂಡ ನಿನ್ನ ಹಾಗೆ ನಾನು ಅಳ್ತಿದ್ದೀನಿ ಅಂತ ಅಂದ್ಕೊಳ್ತಾರೆ. ಸರಿ, ಊಟ ಮಾಡಿಲ್ವಾ? ಅರೆ ಇಲ್ಲ, ಕೆಲಸ ಮಾಡ್ತಿದ್ದೆ, ಅದಕ್ಕೆ ಸಮಯ ಹೇಗೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಸರಿ, ಎಲ್ಲ ಆದಮೇಲೆ ಮನೆಗೆ ಬಾ. ಹೌದು ದಾದು, ಅದಕ್ಕೆ ಹೇಳು ನನಗೆ ಅವರ ಕೈಯಲ್ಲಿ ಮಾಡಿದ ಅಡುಗೆ ಬೇಕು ಅಂತ. ಆಯ್ತು ರಾಣಿಯವರೇ, ನೀನು ಬಾ, ಏನು ಬೇಕೋ ಅದನ್ನು ಮಾಡಿಸ್ಕೊಡ್ತೀನಿ. ಓಕೆ ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಓಕೆ ಬಾಯ್. ಅಜಿತ್ ಕಾಲ್ ಕಟ್ ಮಾಡ್ತಾನೆ. ಯಪ್ಪ, ಎಷ್ಟು ಅಪಾಯಕಾರಿ ಇವಳು, ಮತ್ತು ಅಷ್ಟೇ ನಾಚಿಕೆ ಇಲ್ದವಳು. ಹಂಗಾರೆ ಏನು ಮಾತಾಡಬೇಡ ಅವಳಿಗೆ. ಈಗ ನನ್ನ ಕೈಯಲ್ಲಿ ಹೊಡೆಸ್ಕೊಳ್ತೀಯಾ? ಅಯ್ಯೋ, ಕೋಪ ಬಂತಾ? ಹೌದು, ಯಾಕಂದರೆ ನಾನು ನನ್ನ ತಂಗಿಯನ್ನು ಸರಿಯಾಗಿ ಗುರ್ತಿಸ್ತೀನಿ. ನಿಮ್ಮ ವೈರತ್ವದಲ್ಲಿ ಅವಳು ಹಾಕೊಳ್ಬಾರ್ದು. ಓಕೆ ಬಾಸ್, ಸರಿ, ಹೋಗಿ ಒಂದು ವಿಸಿಟ್ ಕೊಟ್ಟು ಬರೋಣ. ಇಬ್ಬರು ರೌಂಡ್ಸ್ಗೆ ಹೊರಟು ಹೋದರು. ಗುಡ್ ಈವ್ನಿಂಗ್ ಎವ್ರಿವನ್. ಪ್ರಸಕ್ತ ಮತ್ತು ಶ್ರೇಯಾ ಅವಳನ್ನು ಆಶ್ಚರ್ಯದಿಂದ ನೋಡಲು ಶುರು ಮಾಡಿದ್ರು. ಹೀಗೇನು ಭೂತ ನೋಡಿದ ಹಾಗೆ ನೋಡ್ತಾ ಇದ್ದೀರಾ? ನನಗೆ ಚಹಾ ಕೊಡಿ. ಕೆಲಸದ ಮಧ್ಯೆ ಎಷ್ಟು ಸಮಯ ಆಯಿತು ಗೊತ್ತಾಗ್ತಾನೇ ಇಲ್ಲ. ನೀನು ಕೆಲಸ ಮಾಡ್ತಿದ್ದೀಯಾ? ಹೌದು, ಯಾಕೆ? ನನಗನ್ನಿಸ್ತು ನಾನು ಅಳ್ತಿದ್ದೆ ಅಂತ ಅಲ್ವಾ? ಹಾಂ, ಅಂದರೆ ಹುಚ್ಚಿ, ನೀನು ಯಾಕೆ ಹೀಗೆ? ಅವು ನಂಗೆ ಸದಾ ಹೊಡಿತಾರೆ, ಅದಕ್ಕೆ ಯಾಕೆ ಅಳಬೇಕು? ನನಗೆ ಹೊಡೆದು ಒಂದಿನ ಅವರು ಅಳ್ಳಿಲ್ಲ ಅಂದರೆ ಸಾಕು. ಸರಿ, ಚಹಾ ಕೊಡು, ನಂಗೆ ಕೆಲಸ ಇದೆ. ಶೌರ್ಯ ಚಹಾ ಕುಡಿದು ಕೆಲಸಕ್ಕೆ ಹೊರಟು ಹೋದ್ಲು. ಸ್ವಲ್ಪ ಹೊತ್ತಲ್ಲಿ ಪ್ರಸಕ್ತ ಶೌರ್ಯ ರೂಮಿಗೆ ಬಂದಳು. ಶೌರ್ಯ, ಬನ್ನಿ ಅಕ್ಕ, ಏನು ಹೇಳ್ತಿದ್ದೀರಾ? ಕವರ್ಸ್ ತಂದಿದ್ದೀನಿ ನಿನಗಾಗಿ. ವಾವ್, ಎಷ್ಟು ಚೆನ್ನಾಗಿದೆ, ಕೊಡು ಬೇಗ. ಶೌರ್ಯ, ನೀನು ತುಂಬ ಗ್ರೇಟ್ ಇದೆಯಾ. ಯಾಕೆ, ನಾನೇನು ಮಾಡಿದೆ? ನಾನು ನಿನಗೆ ಅಂಗಾರನ ನೋಡೋದಕ್ಕೆ ಹೇಳಿದೆ, ನೀನು ನೇರವಾಗಿ ಅವನನ್ನು ಅಪ್ಕೊಂಡಿದ್ದೀಯಲ್ಲ. ಏಯ್, ನನಗೇನು ಆಸೆ ಇರಲಿಲ್ಲ ಅವನನ್ನು ಅಪ್ಕೊಳ್ಳೋದಕ್ಕೆ. ನೀನು ಹೀರೋನಿಂದ ನನಗೆ ಹೊಡೆತ ಬಿದ್ದಿದೆ. ನಾನು ಹೇಗೆ ಬಿದ್ದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏಯ್, ಆದರೆ ಹೇಗನ್ನಿಸ್ತು? ಪ್ರಜು, ನೀನು ಹುಚ್ಚಿ ಥರ ಇದೆಯಾ? ನಾನು ಅವನ್ನ ಸರಿಯಾಗಿ ನೋಡಲೇ ಇಲ್ಲ. ಹೌದಾ? ಹಾಗಾದರೆ ನಾವು ಬಂದಾಗ ಇಬ್ಬರು ಒಬ್ಬರನ್ನೊಬ್ರು ಒಪ್ಕೊಂಡು ಕಳೆದು ಹೋಗಿದ್ರಿ. ನಿನ್ನ ಕರೆದ ಮೇಲೇ ತಾವು ಪ್ರಜ್ಞೆ ಬಂದಿದ್ದು, ಮತ್ತು ಎದ್ದಾಗ ಮತ್ತೆ ಅವನ ಮೇಲೆ ಬಿದ್ದೆ. ಈಗ ನೀನು ಸುಮ್ಮನೆ ಇರ್ತೀಯೇ ಇಲ್ವಾ? ನೀನು ಅಂದ್ಕೊಂಡ ಹಾಗೆ ಏನಿಲ್ಲ. ಏನೋ ಗೊತ್ತಿಲ್ಲ ನನಗೆ. ಈಗ ನಿನಗೆ ಹೊಡೆತ ಬೀಳುತ್ತೆ, ಚೆನ್ನಾಗಿ ಕೋಪ ಮಾಡ್ಕೊಳ್ತೀಯ ನೀನು. ಆದರೆ ಏನೇ ಹೇಳು ಮೇಡಮ್, ಅಂಗಾರ ಕಣ್ಣಲ್ಲಿ ಪೂರ್ತಿ ಕಳೆದು ಹೋಗಿದ್ರಿ. ಈಗ ಸುಮ್ಮನೆ ಇರ್ತೀಯಾ? ಇಲ್ಲಾಂದರೆ ಹೋಗು, ನನಗಿನ್ನೂ ಕವರ್ಸ್ ತಂದು ಕೊಡು. ಶೌರ್ಯ ಅವಳನ್ನ ಅಲ್ಲಿಂದ ಕಳಿಸ್ತಾಳೆ. ಇಲ್ಲಿ ಹೊಡೆದು ನನ್ನ ಮೈ ನೋವು ಮಾಡ್ತಿದೆ, ಆದರೆ ಇವಳಿಗೆ ಅವನ ಅಪ್ಪಗೆ ನೆನಪಾಗ್ತಿದೆ. ಆದರೆ ನಾನು ನಿಜವಾಗ್ಲೂ ಅವನ ಕಣ್ಣಲ್ಲಿ ಕಳೆದು ಹೋಗಿದ್ನ? ಈ ದೇವರೇ, ಈ ಪಾಪಿ ಮೇಲೆ ಸ್ವಲ್ಪ ದಯೆ ಇರಲಿ. ಶೌರ್ಯ ತನ್ನೊಂದಿಗೆ ತಾನೇ ಮಾತನಾಡ್ತಾಳೆ. ರಾತ್ರಿ ಎಂದಿನಂತೆ ಶೌರ್ಯ ಮಲಗೋದಕ್ಕೆ ಹೋದ್ಲು. ಅಷ್ಟರಲ್ಲಿ ಅಮ್ಮ ರೂಮಿಗೆ ಬಂದಳು. ಶೌರ್ಯ, ಅಮ್ಮ ಬಾ. ಏನು ಮಾಡ್ತಿದ್ದೆ ನನ್ನ ಮಗು? ಅರೆ ಅಜಿತ್ ಅದು ಮೆಡಿಸಿನ್ ಕೊಟ್ಟಿದ್ದಾನೆ, ಅದನ್ನು ತಗೊಳ್ತಾ ಇದ್ದೀನಿ. ಸರಿ ನಿಂತ್ಕೊ, ನೀನು ಬೆನ್ನಿಗೆ ಟ್ಯೂಬ್ ಹಚ್ಕೊಡ್ತೀನಿ. ತುಂಬ ನೋವಾಗಿದೆ ಅಲ್ವಾ ನನ್ನ ಮಗುಗೆ?
ಇದು ಸದಾ ಇದ್ದಿದ್ದೇ, ನಮಗೇನಿದೇನು ಹೊಸದಾ? ಆದರೆ ನಾನು ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಗೊತ್ತಿದೆ ಮಗು. ಶೌರ್ಯ, ಒಂದು ಹೇಳು, ನಿನಗೆ ಯಾವಾಗಲಿಂದ ಅನುಮತಿ ಬೇಕಾಯಿತು? ಶೌರ್ಯ, ನೀನು ಏನು ನಿರ್ಧರಿಸಿದ್ಯಾ? ಅಂದರೆ ಮಗು, ಇಲ್ಲಿಗೆ ಬಂದಾಗಿಂದ ನಡೀತಿರೋ ಘಟನೆಗಳಿಂದ ಮುಂದೆ ಬಹಳಷ್ಟು ರಾಮಾಯಣ ನಡಿಬೋದು ಅಂತ ನನಗೆ ಅನ್ನಿಸ್ತಿದೆ. ಅಂದರೆ ನಾನು ವಾಪಸ್ ಹೋಗಬೇಕು ಅಂತ ನಿನಗೆ ಅನ್ನಿಸ್ತಿದೆಯಾ? ಹಾಗೇನಿಲ್ಲ, ಆದರೆ ಅಮ್ಮ ಈಗ ಹಿಂದೆ ಸರಿಯೋದಿಲ್ಲ. ಹೇಗೋ ಬಹಳಷ್ಟು ನಮ್ಮ ಮುಂದೆ ಇದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನೀನು ಚಿಂತೆ ಮಾಡಬೇಡ. ಮತ್ತು ಹೇಗೋ ಪರಿಸ್ಥಿತಿಯಿಂದ ಓಡಿ ಹೋಗೋದನ್ನು ನಿನ್ನನ್ನು ಕಲಿಸಿಲ್ಲ. ನೀನು ಒಂದೇ ಕೆಲಸ ಮಾಡಬೇಕು. ಏನು? ನಿನ್ನ ಮನಸ್ಸನ್ನು ಗಟ್ಟಿಗೊಳಿಸ್ಕೊ ಅಮ್ಮ. ಇವತ್ತು ಬೆಳಗ್ಗೆ ಕೂಡ ಎಷ್ಟು ಅಳ್ತಿದೀಯ ನೀನು ಅಳ್ತಿದ್ರೆ ನಾನು ದುರ್ಬಲ ಆಗ್ತೀನಿ. ನಿನಗದು ಬೇಕಾ? ಇಲ್ಲ. ಗುಡ್, ಸರಿ, ನೀನು ಮಲಗೀಗ. ಬೆಳಗ್ಗೆ ಎದ್ದು ನಿನಗೆ ಕೆಲಸಗಳಿರುತ್ತೆ. ಸರಿ. ಅಮ್ಮ ಮಲಗೋದಕ್ಕೆ ಹೊರಟು ಹೋದ್ಲು. ಪ್ರತಿದಿನದಂತೆ ರಾತ್ರಿ 11:30 ಸುಮಾರಿಗೆ ಶೌರ್ಯ ಮತ್ತು ಪ್ರಸಕ್ತ ಮಲಗಿಬಿಡ್ತಾರೆ. ಇಂದು ನೆನ್ನೆ ಹಾಗೆ ಶಬ್ದಗಳು ಬರಲು ಶುರುವಾಗ್ತವೆ. ಆಗ ಶೌರ್ಯಗೆ ಎಚ್ಚರವಾಯಿತು. ಅವಳು ಹಗುರು ಹೆಜ್ಜೆಗಳಿಂದ ಬಾಗಿಲಿನವರೆಗೆ ಬರ್ತಾಳೆ ಮತ್ತು ಬಾಗಿಲು ತೆಗೆಯುವಾಗಲೇ ಪ್ರಸಕ್ತ ಅವಳು ಬೆನ್ನಿನ ಮೇಲೆ ಕೈ ಇಡ್ತಾಳೆ. ಚಿನ್ನು, ಮಲಗು. ಇಲ್ಲ ಪ್ರಜು, ಯಾವ ಶಬ್ದ ಬರ್ತಿದೆ ಅಂತ ನಾನು ನೋಡಬೇಕು. ಪ್ಲೀಸ್ ಬೇಡ. ಇವತ್ತು ನಾನು ನಿನ್ನ ಮಾತು ಕೇಳೋದಿಲ್ಲ, ಅರ್ಥ ಆಯ್ತಾ? ಬಾಗಿಲು ತೆರೆದು ಹೊರಗೆ ಹೋಗ್ತಾಳೆ. ಅವಳು ಶಬ್ದದ ಅಂದಾಜು ಮಾಡ್ತಾಳೆ. ಶಬ್ದ ಒಂದು ರೂಮ್ ಆಚೆಯಿಂದ ಬರ್ತಿತ್ತು, ವಿಜಯ್ ರೂಮ್ನಿಂದ. ಶೌರ್ಯ ರೂಮ್ ಬಾಗಿಲನ್ನು ಬಡಿಯುವಾಗಲೇ ಪ್ರಸಕ್ತ ಅವಳನ್ನು ಹಿಂದೆ ಎಳ್ಕೊಳ್ತಾಳೆ. ಪ್ರಸಕ್ತ, ಬಿಡು. ಇದೇನು ಅಂತ ನನಗೆ ಗೊತ್ತಾಗಲೇಬೇಕು. ನೀನು ರೂಮಿಗೆ ಬಾ, ನಾನು ಹೇಳ್ತೀನಿ. ನಿಜ? ಹೌದು. ಇಬ್ಬರು ರೂಮಿಗೆ ಹೋಗಲು ತಿರುಗಿದಾಗ ಅವಳ ಗಮನ ಎದುರಿಗೆ ಹೋಯಿತು. ಎದುರಿನ ಗ್ಯಾಲರಿಯಿಂದ ಅಂಗಾರ್ ಕೋಪದಿಂದ ಅವಳನ್ನು ನೋಡ್ತಿದ್ದ. ಅವನ ಕಣ್ಣುಗಳು ಬೆಂಕಿ ಕಾರ್ತಿದ್ವು. ಅವನು ಕೋಪದಿಂದ ತನ್ನ ಕೈಯನ್ನು ಕೈಗೆ ಹೊಡೆದುಕೊಂಡ. ಬೆಳಗ್ಗೆ ಆಗಿದ್ದ ನೋವು ಮತ್ತೆ ಅದೇ ಕೈಯನ್ನು ಅರಿಯದೆ ಹೊಡೆದುಕೊಂಡಿದ್ದರಿಂದ ಅವನ ಮುಖದಲ್ಲಿ ನೋವು ಮೂಡ್ತು ಮತ್ತು ಅವನು ಒಳಗೆ ಹೊರಟು ಹೋದ. ಇಬ್ಬರು ರೂಮಿಗೆ ಬಂದರು. ಪ್ರಸಕ್ತ, ನನಗೆ ಹೇಳ್ತೀಯಾ? ಶೌರ್ಯ, ಅದು ಶ್ರೇಯಾ ಅತ್ತಿಗೆಯ ಧ್ವನಿ. ವಿಜಯಣ್ಣ ಪ್ರತಿದಿನ ಅವಳನ್ನು ಹೊಡಿತಾನೆ. ಯಾಕೆ? ಅಣ್ಣ ಮನಸ್ಸಿಲ್ಲದೆ ಅತ್ತಿಗೆಯೊಂದಿಗೆ ಮದುವೆಯಾದ. ನಮ್ಮಪ್ಪ ಅಮ್ಮನಿಗೆ ಹೊಡೆಯೋದಾಗಿ ಬೆದರಿಕೆ ಹಾಕಿದ್ರು. ಅದಕ್ಕೆ ಅವನು ಮದುವೆಯಾದ. ಆದರೆ ಯಾಕೆ ಹೊಡಿತಾನೆ? ಅವಳನ್ನು ಹೊಡಿದಿದ್ರೆ ಅಪ್ಪ ನಮ್ಮೆಲ್ಲರಿಗೂ ತೊಂದರೆ ಕೊಡ್ತಾರೆ. ಏನು? ಇದು ತುಂಬ ಅಮಾನುಷ, ಮತ್ತಿದು ನಿಲ್ಲಬೇಕು. ಹೇಗೆ ಶೌರ್ಯ? ಅದನ್ನು ಈಗ ನಾನು ನೋಡ್ತೀನಿ ಹೇಗೆ ಅಂತ. ಆದರೆ ನಾಳೆಯಿಂದ ಅಣ್ಣ ಅವಳನ್ನು ಹೊಡೆಯೋದಕ್ಕಾಗೋದಿಲ್ಲ. ಅವಳ ಅಳು ಧ್ವನಿ ಕೇಳೋದಿಲ್ಲ ಮತ್ತು ಅವಳ ಮೈ ಮೇಲೆ ಹೊಡೆದ ಗಾಯಗಳು ಕಾಣಿಸೋದಿಲ್ಲ. ನಿನಗೆ ಏನು ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಬಂದಾಗಿನಿಂದ ಅತ್ತಿಗೆ ಮೇಲೆ ಗಮನ ಇಟ್ಟಿದ್ದೀನಿ. ಶೌರ್ಯ, ಪ್ಲೀಸ್ ಈ ವಿಷಯಕ್ಕೆ ಹೋಗಬೇಡ. ಹೀಗೆ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗೋದಲ್ವಾ? ನೀನು ಅಂಗಾರನ ನೋಡಿದ್ಯಾ? ಅವನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ. ನಿನಗೆ ಅವನ ರೂಪ, ಅವನು ಚೆನ್ನಾಗಿ ಮೇಂಟೈನ್ ಮಾಡಿದ ದೇಹ ಮಾತ್ರ ಕಾಣಿಸುತ್ತೆ. ಆದರೆ ನಮ್ಮ ಸಹೋದರಿ ಪ್ರತಿದಿನದ ಅಳು ಧ್ವನಿ ಕೇಳಿ ಅವನಿಗೆ ಎಷ್ಟು ನೋವಾಗ್ತಿರ್ಬೋದು. ನನಗೆ ಅರ್ಥ ಆಗ್ತಿದೆ, ಆದರೆ ಹೇಳೋಕ್ಕೆ ಧೈರ್ಯ ಇಲ್ಲ ಅಲ್ವಾ? ಆದರೆ ನಾನು ಅಂದರೆ ನೀವು ಎಲ್ಲ ನಾಳೆಯಿಂದ ಯಾರಾದರೂ ಅತ್ತಿಗೆಗೆ ಸ್ವಲ್ಪ ತೊಂದರೆ ಕೊಟ್ಟರೆ ನನ್ನನ್ನು ಎದುರಿಸಬೇಕಾಗುತ್ತೆ. ಶೌರ್ಯ, ಇದು ಅವಸರದ ಕೆಲಸ. ನಿನಗೇನು ಅನಿಸುತ್ತೆ ನಾನು ಕಾಕಾ ಸಾಹೇಬ್ರ ಅಥವಾ ವಿಜಯಣ್ಣನಿಗೆ ನೇರವಾಗಿ ಹೋಗಿ ಮಾತಾಡ್ತೀನಿ ಅಂತ? ಹಾಗಂದರೆ ನಿಮಗೆ ಗೊತ್ತಾಗುತ್ತೆ. ಆದರೆ ನೀನು ಇದರಲ್ಲಿ ಬೀಳಬೇಡ. ನಾನು ನೋಡ್ಕೊಳ್ತೀನಿ. ನೀನು ಮಲಗು. ಗುಡ್ ನೈಟ್. ಇಬ್ಬರು ಮಲಗೋದಕ್ಕೆ ಪ್ರಯತ್ನಿಸ್ತಾರೆ. ಶೌರ್ಯ ನಾಳೆ ಏನು ಮತ್ತು ಹೇಗೆ ಮಾಡಬೇಕು ಅಂತ ಯೋಚಿಸುತ್ತಾ ಯಾವಾಗ ನಿದ್ರೆಗೆ ಜಾರಿದ್ಲು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಶೌರ್ಯ ಎಂದಿನಂತೆ ತನ್ನ ದಿನಚರಿನೇ ಆರಂಭಿಸಿದ್ಲು. ಬೆಳಿಗ್ಗೆ ವಾಕ್ಗೆ ಹೊರಟಾಗ ಎದುರಿಗೆ ಅಂಗಾರ್ ವಾಕರ್ನಲ್ಲಿ ರನ್ನಿಂಗ್ ಮಾಡ್ತಾ ಇದ್ದ. ಇಬ್ಬರ ಕಣ್ಣುಗಳು ಒಂದಾದವು. ರನ್ನಿಂಗ್ ಮಾಡುವಾಗ ಅವನ ಭುಜದ ಸ್ನಾಯುಗಳು ಸ್ಪಷ್ಟವಾಗಿ ಕಾಣ್ತಿದ್ವು. ಶೌರ್ಯ ತಕ್ಷಣ ಕಣ್ಣು ತಿರುಗಿಸಿ ವಾಕ್ಗೆ ಹೊರಟು ಹೋದ್ಲು. ಅಂಗಾರ್ MBBS MD ಆಗಿದ್ದ. ಅವನ ತಮ್ಮ ನೀರವ್ ಸಿವಿಲ್ ಇಂಜಿನಿಯರ್ ಆಗಿದ್ದರಿಂದ ನಿರ್ಮಾಣ ಕಾರ್ಯಗಳನ್ನ ಮಾಡ್ತಿದ್ದ. 1 ವರ್ಷದ ಹಿಂದೆ ನೀರವ್ಗೆ ಪ್ರೀತಿಯೊಂದಿಗೆ ಮದುವೆಯಾಗಿತ್ತು. ಪ್ರೀತಿ ನರ್ಸಿಂಗ್ ಮುಗಿಸಿದ್ಲು. ಅಂಗಾರ್ ಮನೆಯಲ್ಲಿ 5 ಜನರಿದ್ದರು. ಅಪ್ಪ, ಅಮ್ಮ, ನೀರವ್, ಪ್ರೀತಿ ಮತ್ತು ಅಂಗಾರ್. ನೀರವ್ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದವನಾಗಿದ್ದರೆ ಅಂಗಾರ್ ಅಕ್ಷರಶಃ ಉರಿಯುವ ಕಿಡಿ. ಕೋಪ ಅವನ ಮೂಗಿನ ತುದಿಯಲ್ಲಿದ್ದರೆ ಅಷ್ಟೇ ಪ್ರೀತಿಯೂ ಇತ್ತು. ಜಿಮ್ನಲ್ಲಿ ಆಸಕ್ತಿ ಇದ್ದಿದ್ದರಿಂದ ಮನೆಯಲ್ಲೇ ಜಿಮ್ ಮಾಡ್ಕೊಂಡಿದ್ದ. ಇಷ್ಟು ದಿನ ಏನು ಅನಿಸಿರಲಿಲ್ಲ. ಆದರೆ ಈಗ ತನಗೆ ಶೌರ್ಯಗೂ ಪ್ರತಿದಿನ ಕಣ್ಣುಗಳು ಭೇಟಿಯಾಗುತ್ತವೆ ಎಂಬ ಅಂದಾಜು ಅವನಿಗೆ ಬಂತು. ಜಿಮ್ ಮಾಡಿ ರೂಮ್ಗೆ ಹೋಗ್ತಿದ್ದಾಗ ಶೌರ್ಯ ವಾಕ್ ಮುಗಿಸಿ ಮನೆಗೆ ಬಂದಳು. ಆದರೆ ಈ ಬಾರಿ ಇಬ್ಬರು ಒಬ್ಬರನ್ನೊಬ್ಬರು ತಪ್ಪಿಸ್ಕೊಂಡು ತಮ್ಮ ರೂಮ್ಗೆ ಹೊರಟು ಹೋದರು. ಶೌರ್ಯ ತಿಂಡಿ ಮಾಡೋದು ಕೆಳಗಡೆ ಬಂದಳು. ಎಲ್ಲರೂ ತಿಂಡಿ ಮಾಡ್ತಿದ್ರು. ಹಿಂದಿನ ರಾತ್ರಿ ಶೌರ್ಯಳ ಮಾತಿನಿಂದ ಪ್ರಸಕ್ತ ಸ್ವಲ್ಪ ಆತಂಕಗೊಂಡಿದ್ಲು. ಗುಡ್ ಮಾರ್ನಿಂಗ್ ಚಿನ್ನು. ಶೌರ್ಯಳನ್ನು ನೋಡಿದಾಗ ಪ್ರಸಕ್ತ ಬಾಯಿ ತೆರೆದು ಅವಳ ಕಡೆ ನೋಡತೊಡಗಿದ್ಲು. ಗುಡ್ ಮಾರ್ನಿಂಗ್ ಎವ್ರಿವನ್. ಅರೆ ವಾ, ಇಂದು ತಿಂಡಿಗೆ ಇಡ್ಲಿ ಸಾಂಬಾರ್. ವಾ ವಾ, ಇದರ ಮಜಾನೇ ಬೇರೆ. ದೊಡ್ಡಮ್ಮ,
ನೀನು ಮಾಡಿದೀಯ ಅಲ್ವಾ? ಇಲ್ಲ ಕಣೆ, ಪ್ರಸಕ್ತ ಮಾಡಿದ್ದಾಳೆ. ವಾ, ಯಾರು ಪ್ರಜು? ಮದುವೆ ನಿಶ್ಚಯವಾಯಿತೋ ಇಲ್ವೋ? ನಮ್ಮ ಪ್ರಜು ಕೆಲಸಕ್ಕೆ ಇಳಿದಿದ್ದಾಳೆ. ಆದರೆ ನಿನಗೆ ಬಾಯಿ ಬಿಡ್ಕೊಳ್ಳೋದನ್ನು ಬಿಟ್ಟು ಬೇರೆ ಏನೋ ಬರೋದಿಲ್ಲ ಅಲ್ವಾ? ಈಗ ತಾನೇ ಅಂದ್ಕೊಂಡೆ, ನೀವು ಯಾಕೆ ಇನ್ನೂ ಸುಮ್ಮನಿದ್ದೀರಾ? ಬೆಳಗ್ಗೆಯಿಂದ ಪ್ರಸಾದ ಇನ್ನೂ ಕೊಟ್ಟಿಲ್ಲ ಯಾಕೆ ಅಂತ. ಕೊಟ್ಟು ಪ್ರಯೋಜನ ಇದೆಯಾ? ಸುರಿದ ನೀರು ಪಾತ್ರೆಯಲ್ಲಿ ನಿಲ್ಲದಂತೆ. ಪಿತಾಮಹ ಗಿನ್ನಿಸ್ ಬುಕ್ನಲ್ಲಿ ಅತಿ ಹೆಚ್ಚು ಕೋಪಿಷ್ಟ ಮತ್ತು ಅತಿ ಹೆಚ್ಚು ಸಿಡುಕಿದ ವ್ಯಕ್ತಿ ಎಂದು ದಾಖಲಿಸುವ ಸಮಯ ಬಂದಿದೆ. ಆ ಪ್ರಶಸ್ತಿನ ನೀವು ಖಂಡಿತ ಗೆಲ್ತೀರಿ. ಯಾಕಂದರೆ ನಿಮ್ಮ ಬೆಳಕು ಕೋಪದಿಂದ, ರಾತ್ರಿ ಕೂಡ ಕೋಪದಿಂದಲೇ ಕಳೆಯುತ್ತೆ. ಕೋಪದಿಂದ ಕಣ್ಣುಗಳನ್ನು ಅಷ್ಟೊಂದು ಹೊರಗಾಕಬೇಡಿ, ಇಲ್ದಿದ್ರೆ ಒಂದು ದಿನ ಅವು ಹೊರಗೆ ಬಂದು ಬೀಳುತ್ತೆ. ನಿನಗೆ ಖುಷಿ ಆಗ್ತಿದೆಯಾ? ಹಾಗಾದರೆ ನೀನು ಇದಕ್ಕಾಗಿ ಕಾಯ್ತಿದೆಯಾ ಅಲ್ವಾ? ನಾನು ಯಾಕೆ ಕಾಯಲಿ? ನಿಮ್ಮ ಬಾಯಿ ಮುಚ್ಚಿಸಿ. ಒಂದು ನಂಬರ್ ನಾಲಾಯಕ್ ನೀನು. ನಾನು ಎಲ್ಲಿ ಹಾಗೆ ಹೇಳಿದೆ? ನೀವು ಅನಾವಶ್ಯಕವಾಗಿ ನಿಮ್ಮ ಮೇಲೆ ಎಳ್ಕೊಂಡ್ರಿ. ಶೌರ್ಯ, ಸಾರಿ ಅಮ್ಮ. ಕಾಕಾ ಸಾಹೇಬ್ ನಿಮ್ಮ ಬಳಿ ಒಂದು ಕೆಲಸ ಇತ್ತು. ಹೇಳಿ ಮಗಳೇ. ಅಲ್ಲ, ನಮ್ಮೂರಿನಲ್ಲಿ ಭಗತ್ ಅಥವಾ ಮಾಂತ್ರಿಕ ಸಿಗ್ತಾನೆ? ಇಂದು ನೀನು ಮೊದಲ ಬಾರಿ ಸರಿಯಾಗಿ ಮಾತನಾಡಿದೆ. ನೀನು ಚಿಕಿತ್ಸೆ ಮಾಡಬೇಕಂದ್ರೆ ಭಗತ್ ಅಥವಾ ಮಾಂತ್ರಿಕನೇ ಬೇಕು. ವೈದ್ಯರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಿತಾಮಹ, ನಿಮ್ಮ ಮೈಯಲ್ಲಿರುವ ಭೂತವನ್ನು ಹೊರಹಾಕೋದಕ್ಕೆ ನಾನು ಕೇಳ್ತಿದ್ದೀನಿ. ನಾಲಾಯಕ್, ಬಾಯಿ ಮುಚ್ಕೊಂಡು ಕೂತ್ಕೋ. ಪಿತಾಮಹ, ಸಾಕು ಮಾಡಿ. ನನ್ನನ್ನು ಎಷ್ಟು ಹೊಗಳ್ತೀರಿ? ಕಣ್ಣಲ್ಲಿ ನೀರು ಬಂತು ನನಗೆ. ಸರಿ ಕಾಕಾ ಸಾಹೇಬ್, ಯಾರಾದರೂ ಮಾಂತ್ರಿಕ ಸಿಗ್ತಾರಾ? ನನಗೆ ರಾತ್ರಿ ಒಂದು ಮಹಿಳೆ ಕಿರಿಚಾಟ ಮತ್ತು ಅಳುವ ಶಬ್ದಗಳು ಕೇಳಿಸುತ್ತೆ. ಅವಳ ಮಾತಿಗೆ ವಿಜಯನ ಮುಖದ ಬಣ್ಣ ಹಾರಿತು. ಶ್ರೇಯಾ ಕಣ್ಣುಗಳನ್ನು ಅತ್ತಿತ್ತ ನೋಡತೊಡಗಿದ್ಲು. ಕಾಕಾ ಸಾಹೇಬ್ ಕೂಡ ಸುಮ್ಮನಾದರು. ಅರೆ, ನೀವೆಲ್ಲ ಯಾಕೆ ಸುಮ್ಮನಾದ್ರಿ? ನಿಮಗೂ ಶಬ್ದಗಳು ಕೇಳಿಸುತ್ತಾ? ಕಾಕಾ ಸಾಹೇಬ್ ಚಿನ್ನು ಅಂತಿದ್ದಂತೆ, ನಾವೆಲ್ಲ ಈ ಅರಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋಣ. ಯಾವ ಭೂತ ಇದೆ ಅಂತ ತಿಳಿಯುತ್ತೆ. ನಾನೇನಿದ್ರು ನಾಳೆ ಅಥವಾ ನಾಡಿದ್ದು ಹೋಗ್ತೀನಿ. ಆದರೆ ವಿಜಯ್ ಬಾಯ್ ಮತ್ತು ಶ್ರೇಯಾ ಬಾಯ್ ನಿಮ್ಮ ಮೇಲೆ ಇರುತ್ತಾರಲ್ಲ, ಅನಾವಶ್ಯಕವಾಗಿ ಅವ್ರಿಗೆ ತೊಂದರೆ ಬೇಡ. ಸರಿ ತಾನೇ ವಿಜಯ್ ಬಾಯ್? ಹಾಂ, ಅಂದರೆ ಅದು ನೋಡಿ, ಅವ್ರಿಗೂ ಕೂಡ ಒಪ್ಪಿಗೆ ಆಗಿದೆ. ಕಾಕಾ ಸಾಹೇಬ್, ನಿಮ್ಮ ಅನಿಸಿಕೆ ಏನು? ಇಲ್ಲಿದ್ರೆ ನಾನೇ ನೋಡ್ತೀನಿ ಏನು ಮಾಡಬೇಕು ಅಂತ. ದೊಡ್ಡವ್ರ ಮೇಲಿರೋ ಭೂತಗಳನ್ನ ನಾನೇ ಇಳಿಸಿದ್ದೀನಿ. ಹೌದು, ನೀನು ಆ ಭೂತಗಳ ರಾಣಿ ಅಲ್ವಾ? ನೋಡಿ, ಪಿತಾಮಹರಿಗೂ ತಿಳಿದಿದೆ ನಾನು ಅದನ್ನು ಇಳಿಸೋದಕ್ಕೆ ಸಾಧ್ಯ ಎಂದು. ನೋಡ್ತೀನಿ ನಾನೇನು ಮಾಡಬೇಕು ಅಂತ. ಥ್ಯಾಂಕ್ಸ್ ಕಾಕಾ ಸಾಹೇಬ್, ನೀವು ಖಂಡಿತ ಏನಾದರೂ ಉಪಾಯ ಹುಡುಕ್ತೀರಿ ಅಂತ ನನಗೆ ಗೊತ್ತಿತ್ತು. ನನಗಾಗಿರೋ ತೊಂದರೆ ನಿಮ್ಗೆ ಹೇಗೆ ಸಹಿಸಿತು? ಕೊನೆಗೂ ನಿಮ್ಮ ಪ್ರೀತಿಯ ಸೋದರ ಮಗಳು ನಾನು. ಹೌದು, ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸಬಾರ್ದಾ? ಹೌದು ನೋಡಿ ಪಿತಾಮಹ, ಕಾಕಾ ಸಾಹೇಬ್ರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ. ನೀವು ನಿನಗೆ ಗೊತ್ತೇ ಇಲ್ಲ, ಆದರೆ ನಾನು ನಿನ್ನ ಪ್ರತಿಯೊಂದು ನರವನ್ನು ಬಲ್ಲೆ. ಅರೆ ವಾ, ಇದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ವಿಜಯ್ ಬಾಯ್, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಯಾಕೆ ಚಿನ್ನು? ಅರೆ, ಸ್ವಲ್ಪ ವೈನಿ ಕಡೆ ಗಮನ ಕೊಡು. ಪಾಪ ಅವಳ ಮೈ ಮೇಲೆ ಯಾವ ಬಗೆಯ ಕಲೆಗಳು ಮೂಡಿವೆ ಗೊತ್ತಿಲ್ಲ. ಅವಳನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋಗಬೇಕು. ಇಲ್ದಿದ್ರೆ ನಾನು ಏನು ಹೇಳ್ತೀನಿ ಅಂದರೆ, ನಾನು ಅಜಿತ್ ದಾದ ಬಳಿ ಹೋಗ್ತೀನಿ. ಪಿತಾಮಹರು ನಿನ್ನೆ ನನ್ನ ಆರತಿ ಮಾಡಿದ್ರಲ್ಲ, ಔಷಧಿ ತರೋದಕ್ಕೆ ಅವಳಿಗೂ ತರ್ತೀನಿ. ನನ್ನ ಮೈ ಮೇಲೆ ಹೇಗೆ ಹೊಡೆದ ಗುರುತುಗಳಿವೆಯೋ ಹಾಗೆ ವೈನಿ ಮೈ ಮೇಲೂ ಇವೆ. ಶೌರ್ಯಳ ಮಾತಿನಿಂದ ವಿಜಯ್ಗೆ ಆತಂಕವಾಯಿತು. ಅವನ ಕೈಗಳಿಗೆ ಬೆವರು ಬಂದಿತ್ತು. ಅದು ಮಗಳೇ, ಶ್ರೇಯಾ ಬಳಿ ಔಷಧಿ ಇದೆ. ಅವಳು ನರ್ಸ್ ಆಗಿದ್ಲು, ಹಾಗಾಗಿ ಅವಳಿಗೆ ಔಷಧಿಗಳು ಗೊತ್ತಿದೆ. ಅರೆ ಹೌದು, ನಾನು ಮರೆತೇ ಹೋದೆ. ಕಾಕಾ ಸಾಹೇಬ್, ನಿಮಗೆ ಹೇಳೋದಕ್ಕಾಗುತ್ತಾ ನಮ್ಮೂರಿನಲ್ಲಿ ನಿಮಗೆ ಎಷ್ಟು ಗೌರವ ಇದೆ ಅಂತ ಹೇಳಿ? ಹಾಗಿದ್ದಾಗ ಮೋಹಿತ್ ಪಾಟೀಲರ ಸೊಸೆಯ ಕಡೆ ನಿರ್ಲಕ್ಷ್ಯ ಹೇಗೆ ಸಾಧ್ಯ ಹೇಳಿ? ಅರೆ, ಮೋಹಿತ್ ಪಾಟೀಲರ ಹಿರಿಯ ಸೊಸೆ ಅವಳು ಹೇಗಿರಬೇಕು? ಪಾಟೀಲರಿಗೆ ತಕ್ಕಂತೆ ಜನರಿಗೆ ತಿಳಿಯಲಿ ಮೋಹಿತ್ ಪಾಟೀಲ್ ಏನು ಎಂದು. ವೈನಿ ಮೈ ಮೇಲಿನ ಕಲೆಗಳನ್ನ ನೋಡಿ ಜನ ಮೋಹಿತ್ ಪಾಟೀಲರ ಸೊಸೆಗೆ ಹೊಡಿತಾರೆ ಎಂದು ಭಾವಿಸ್ತಾರೆ. ನಮ್ಮ ಗೌರವ ಹೋಗುತ್ತೆ ಕಾಕಾ ಸಾಹೇಬ್. ಸುಭಾನ್ ರಾವ್ ಸ್ವಲ್ಪ ಯೋಚನೆಗೆ ಬಿದ್ದರು. ತಿಂಡಿ ಮುಗಿಸಿ ಅವರು ತಮ್ಮ ರೂಮಿನ ಕಡೆ ಹೊರಟರು. ವಿಜಯ್, ಸ್ವಲ್ಪ ನಮ್ಮ ಕೋಣೆಗೆ ಬಾ, ಮುಖ್ಯವಾದ ಮಾತು ಹೇಳಬೇಕು ನಿನ್ನೊಂದಿಗೆ. ಸರಿಯಪ್ಪ. ತಿಂಡಿ ಮುಗಿಸಿ ವಿಜಯ್ ಸುಭಾನ್ ರೂಮ್ಗೆ ಬಂದ. ಅಪ್ಪ, ಏನಾದರೂ ಹೇಳಬೇಕಿತ್ತಾ? ವಿಜಯ್, ಈ ಶೌರ್ಯ ಸ್ವಲ್ಪ ಹೆಚ್ಚು ಜಾಣೆ. ಅವಳು ಇರೋವರೆಗೂ ಸ್ವಲ್ಪ ಶಾಂತ ಆಗಿರು. ಚುನಾವಣೆಗಳು ಹತ್ತಿರ ಬಂದಿವೆ. ನನಗೆ ಅನಾವಶ್ಯಕ ತೊಂದರೆ ಬೇಡ. ಸರಿಯಪ್ಪ. ಸರಿಯಪ್ಪ ಅಲ್ಲ, ನಾನು ಹೊಡಿಬೇಡ ಅಂತ ಮಾತ್ರ ಹೇಳ್ತಿದ್ದೀನಿ. ಅವಳಿಗೆ ಮಾನಸಿಕ ತೊಂದರೆ ಆಗಲೇಬೇಕು, ಅರ್ಥ ಆಯ್ತಾ? ಇಲ್ದಿದ್ರೆ ಪ್ರೀತಿಯಿಂದ ನಡ್ಕೊ. ನಿನ್ನ ಮನಸ್ಸಿನಲ್ಲಿ ಪ್ರೀತಿಯ ಸೆಲೆ ಸ್ವಲ್ಪ ಹೆಚ್ಚೇ ಇದೆ. ಮಗಳಿಗಾಗಿರೋ ತೊಂದರೆಯನ್ನು ನೋಡಿ ಆ ಸರ್ಜಿರಾವ್ ತೊಂದರೆಗೆ ಸಿಕ್ಕಾಕೊಳ್ಬೇಕು, ಇಲ್ದಿದ್ರೆ ಮಜಾ ಹೇಗೆ ಬರುತ್ತೆ ಎಂದ ಸುಭಾನ್ ಕುಹಕವಾಗಿ ನಗುತ್ತ. ಸರಿಯಪ್ಪ ಅಲ್ಲ, ಹಾಗೇ ನಡ್ಕೊ. ಇಲ್ದಿದ್ರೆ ನನ್ನೊಂದಿಗೆ
ಬಂದು ಮಾತನಾಡಬೇಕು. ನಾನೇನು ಮಾಡ್ಬೋದು ಅಂತ ಗೊತ್ತಾ ನಿನಗೆ? ಆ ಶ್ರೇಯಾಳ ಪ್ರೀತಿಗೆ ಬಿದ್ದರೆ ಅವಳನ್ನು ಶಾಶ್ವತವಾಗಿ ಮಾಯ ಮಾಡಿಬಿಡ್ತೀನಿ. ಅವಳ ಹೆಣ ಕೂಡ ಸಿಗೋದಿಲ್ಲ, ನೆನಪಿರಲಿ. ಅಪ್ಪ, ನಾನು ಅವಳಿಗೆ ತೊಂದರೆ ಕೊಡ್ತೀನಿ, ಆದರೆ ಅವಳನ್ನು ಕೊಲ್ಲಬೇಡಿ ದಯವಿಟ್ಟು. ಅಪ್ಪ ದಯವಿಟ್ಟು ಹೋಗು. ಜಾಣ ಇವನು. ವಿಜಯ್ ಯಾರ ಕಡೆಗೂ ನೋಡದೆ ಹೊರಟು ಹೋದ. ಶೌರ್ಯ ದಿನವಿಡೀ ಕೆಲಸ ಮಾಡ್ತಾ ಕುಳಿತಿದ್ಲು. ಮಧ್ಯಾಹ್ನ ಕೆಲಸ ಮುಗಿಸಿ ಪ್ರಸಕ್ತ ಶೌರ್ಯಳ ರೂಮ್ಗೆ ಬಂದಳು. ಏನು ಪ್ರಸಕ್ತ ಮೇಡಮ್, ಬೆಳಗಿನ 2020 ಮ್ಯಾಚ್ ಹೇಗಿತ್ತು? ಎಷ್ಟು ಗಟ್ಟಿಗಿತ್ತಿ ಕಣೆ ನೀನು. ಜಗಳ ಆಡದೆ ಅಪ್ಪನ ಕೆಲಸಕ್ಕೆ ಹಚ್ಚಿದೆ. ನೋಡೋಣ ಈಗ ಬೆಳಗಿನ ಮಾತಿನ ಪರಿಣಾಮ ಎಷ್ಟಾಗುತ್ತೆ ಎಂದು ಹಿಡಿದಿದ್ದೆ. ಶೌರ್ಯ ಮಾಂತ್ರಿಕೆಗೆ ತನ್ನ ರಾತ್ರಿಯ ಡ್ಯೂಟಿ ಮಾಡಬೇಕಾಗತ್ತೆ. ಮಾಂತ್ರಿಕೆ? ಅರೆ ಹೌದು, ನಾನು ಮಾಂತ್ರಿಕೆಯನ್ನು ಕೂಡ ಹಿಂದೆ ಹಾಕ್ತೀನಿ. ಅಯ್ಯೋ, ಆದರೆ ಬಾಯಿ ಮುಖದ ಬಣ್ಣ ಹಾರಿತು. ನೋಡಿದೆ ನಾನು. ಆದರೆ ನಿನಗೆ ಏನನ್ಸುತ್ತೆ ಹೇಳು? ಅವ್ರಿಗೆ ವಹಿನಿ ಇಷ್ಟ. ಯಾಕೆ? ಪ್ರೂವ್ ಮಾಡಿ ತೋರಿಸ್ತೀನಿ ನಿನಗೆ. ನೋಡು, ಅವರನ್ನು ಹೇಗೆ ಹತ್ರ ತರ್ತೀನಿ ನಾನು ನೀನೇನಾದರೂ ಮಾಡಬಲ್ಲೆ. ಹೌದಾ? ಹಾಗಾದರೆ ಅತ್ತ ಅಂಗಡಿಯಲ್ಲಿ ಗ್ರಾಹಕರು ಹೆಚ್ಚಿಲ್ಲದ ಕಾರಣ ವಿಜಯ್ ಕಣ್ಣು ಮುಚ್ಚಿ ಶೌರ್ಯಳ ಮಾತಿನ ಬಗ್ಗೆ ಯೋಚಿಸ್ತಾ ಕುಳಿತಿದ್ದ. ಚಿನ್ನು, ನಿನ್ನ ಹೇಗೆ ಹೊಗಳಿ? ಇಂದು ನಿನ್ನಿಂದ ಮಾತ್ರ ನನ್ನಿಂದ ಶ್ರೇಯಾಳ ಸಂಕಷ್ಟ ತಪ್ಪುತ್ತೆ. ಅವಳಿಗೆ ತೊಂದರೆ ಕೊಡುವಾಗ ನನಗೂ ತೊಂದರೆ ಆಗುತ್ತೆ ಕಣೆ. ಆದರೆ ನನ್ನ ಅಸಹಾಯಕತೆ ಅದು. ನನಗೆ ಅವಳು ಇಷ್ಟ ಕಣೆ, ಬಹಳ ಹಿಂದಿನಿಂದಲೂ. ಯಾರಿಗೂ ಗೊತ್ತಿಲ್ಲ ಅಷ್ಟೇ, ತನಗೂ ಗೊತ್ತಿಲ್ಲ ನಾನು ಅವಳನ್ನ ಪ್ರೀತಿಸ್ತೀನಿ ಅಂತ. ಕೆಲವೊಮ್ಮೆ ಅನಿಸುತ್ತೆ ಶ್ರೇಯಾಳನ್ನ ಕರ್ಕೊಂಡು ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ. ಆದರೆ ನನ್ನ ಅಮ್ಮ ಮತ್ತು ಪ್ರಸಕ್ತಾಳ ಬಗ್ಗೆ ಏನು ಎಂಬ ಯೋಚನೆ ಪದೇ ಪದೇ ಮನಸ್ಸಿಗೆ ಬರುತ್ತೆ. ದಯವಿಟ್ಟು ಇಲ್ಲಿಯೇ ಇರೇ, ನನ್ನ ಶ್ರೇಯಾಳಿಗೆ ತೊಂದರೆ ಕೊಡಬಾರ್ದು. ವಿಜಯ್ನ ಕಣ್ಣುಗಳು ತುಂಬಿದ್ವು. ಗ್ರಾಹಕರು ಬಂದಂತೆ ಅವನ ಯೋಚನೆಗಳು ಕೊಂಡಿ ಕಳಚಿತು ಮತ್ತು ಅವನ ಕೆಲಸಕ್ಕೆ ಹಿಡಿದ. ಸಂಜೆ ಆಗ್ತಿತ್ತಂತೆ ಶೌರ್ಯ ಹೊರಡಲು ಸಿದ್ಧಳಾದ್ಲು. ಅಮ್ಮ, ನಾನು ಅಜಿತ್ ದಾದ ಬಳಿ ಹೋಗ್ತಿದ್ದೀನಿ. ಬರುವಾಗ ಅಲ್ಲಿ ಊಟ ಮಾಡಿ ಬರ್ತೀನಿ. ಶೌರ್ಯ, ಅಪ್ಪ ಕೇಳಿದರೆ ಏನು ಹೇಳೋದು? ಆಗ ಏನು, ಅವರಿಗೆ ನಾನು ಅಜಿತ್ ದಾದ ಬಳಿ ಹೋಗಿದ್ದೀನಿ ಅಂತ ಹೇಳು. ಅಮ್ಮ ದಯವಿಟ್ಟು, ನನಗೆ ಹೀಗೆ ಬಂದಿಯಾಗಿರೋದಕ್ಕೆ ಇಷ್ಟ ಇಲ್ಲ. ಅವ್ರನ್ನ ಭೇಟಿಯಾಗಿ ಎಷ್ಟು ವರ್ಷಗಳಾಗಿದೆ. ನಿಜಕ್ಕೂ ನಿನ್ನನ್ನು ಸಹ ಕರ್ಕೊಂಡು ಹೋಗಬೇಕಿತ್ತು, ಆದರೆ ಪಿತಾಮಹರು ಕಳಿಸೋದಿಲ್ಲ ಅಂದರೆ ನೀನು ಬರೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಮಲಗೋದಕ್ಕೆ ಬರ್ತೀನಿ ನಾನು. ಸರಿ, ಹುಷಾರು. ಸರಿಯಮ್ಮ. ಶೌರ್ಯ ಅಜಿತ್ ಕಡೆ ಹೊರಟು ಹೋದ್ಲು. ಅವಳು ಮನೆಯ ಒಂದು ಬದಿಯಲ್ಲಿ ಬೈಕ್ ನಿಲ್ಲಿಸಿ ಬಾಗಿಲಿನ ಕಾಲಿಂಗ್ ಬೆಲ್ ಒತ್ತಿದ್ಲು. ಅನಗ ಬಾಗಿಲು ತೆರೆದ್ಲು. ಎದುರಿಗೆ ಶೌರ್ಯಳನ್ನು ನೋಡಿ ಅವಳು ತುಂಬ ಖುಷಿಪಟ್ಲು. ಶೌರ್ಯ, ವೈನಿ ಹೇಗಿದೆಯಾ? ಅರೆ ಒಳಗೆ ಬಾ, ಹೊರಗಿನಲ್ಲೇ ಮಾತನಾಡ್ತಿದ್ಯಾ? ಇಬ್ಬರು ಒಳಗೆ ಬಂದರು. ಹೇಗಿದೆಯಾ ಚಿನ್ನು? ಇವರು ನೀನು ಬರ್ತೀಯಾ ಅಂತ ನನಗೆ ಹೇಳಿರಲಿಲ್ಲ. ಅರೆ ಅವನಿಗೆ ಗೊತ್ತಿಲ್ಲ, ನಾನು ಉದ್ದೇಶಪೂರ್ವಕವಾಗಿ ಅವನಿಗೆ ಹೇಳಿರಲಿಲ್ಲ. ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಇಷ್ಟ ಆಯ್ತು ಕಣೆ ಸರ್ಪ್ರೈಸ್. ಆರ್ಣವೆಲ್ಲಿದ್ದಾನೆ? ಅರೆ ಅವನು ಮಲಗಿದ್ದಾನೆ. ಮತ್ತು ನನ್ನ ಬ್ಯೂಟಿ ಕ್ವೀನ್ ಅವರು ಕೂಡ ವಿಶ್ರಾಂತಿ ತೆಗೆದುಕೊಳ್ತಿದ್ದಾರೆ. ಒಳ್ಳೇದಾಯ್ತು ನೀನು ಬಂದದ್ದು. ನೀನು ತುಂಬ ನೆನಪಿಸ್ಕೊಳ್ತಿರ್ತಾರೆ ಅವರು. ಹೌದಾ? ನಿನಗೆ ನನ್ನ ನೆನಪಾಗುತ್ತಾ? ತುಂಬ ನೆನಪಾಗುತ್ತೆ. ಎಷ್ಟು ಬದಲಾಗಿದೆಯಾ ನೀನು, ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ. ಥ್ಯಾಂಕ್ಸ್. ಸರಿ, ದಾದಾಗ ನಾನು ಬಂದಿದ್ದೀನಿ ಅಂತ ಹೇಳಬೇಡ, ಇಲ್ಲದಿದ್ದ ತಕ್ಷಣ ಗಂಡನಿಗೆ ತಿಳಿಸ್ತೀಯಾ? ಇಲ್ಲ ಕಣೆ. ಸರಿ, ನೀನು ಕುಳಿತುಕೋ, ನಾನು ಟೀ ಮಾಡ್ತೀನಿ. ಇವರು ಈಗ ಬರ್ತಾರೆ. ಅಷ್ಟರಲ್ಲಿ ಆರ್ಣವ್ ಎದ್ದು ಹೊರಗೆ ಬಂದ. ಅತ್ತೆ, ನೀನು ಯಾವಾಗ ಬಂದೆ? ಈಗಷ್ಟೇ ಬಂದೆ. ನಮ್ಮ ಕಂದ ನಿದ್ರೆ ಆಯಿತಾ? ಹೌದು. ಮತ್ತು ಈಗ ನೀನು ಬಂದಿದ್ದೀಯಾ, ಹಾಗಾದರೆ ನಾವು ಆಟ ಆಡೋಣವಾ? ಸರಿ ಕಂದ, ತುಂಬ ತುಂಬ ಆಟ ಆಡೋಣ. ಅಷ್ಟರಲ್ಲೇ ಅಜ್ಜಿ ಎದ್ಲು ಎಂದು ಶೌರ್ಯ ಅಜ್ಜಿನ ಭೇಟಿಯಾಗೋದಕ್ಕೆ ಒಳಗೆ ಹೋದ್ಲು. ನನ್ನ ಬ್ಯೂಟಿ ಕ್ವೀನ್, ನಿದ್ರೆ ಆಯಿತಾ? ನನ್ನ ಮಗಳು, ಯಾವಾಗ ಬಂದೆ ನೀನು? ಈಗಷ್ಟೇ ಬಂದೆ. ಹೇಗಿದೆಯಾ ಅಜ್ಜಿ? ಶೌರ್ಯ ಅಜ್ಜಿಯನ್ನು ಅಪ್ಕೊಳ್ಳುತ್ತಾ ಹೇಳಿದ್ಲು. ನಾನು ಚೆನ್ನಾಗಿದ್ದೀನಿ ಕಣೆ. ನನ್ನ ಜಾನಕಿ ಹೇಗಿದ್ದಾಳೆ? ಅಜ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು. ಅಮ್ಮ ಚೆನ್ನಾಗಿದ್ದಾರೆ. ಶೌರ್ಯ ಕೈಕಾಲು ತೊಳೆದುಕೋ, ನಾನು ಚಹಾ ಇಟ್ಟಿದ್ದೀನಿ. ಸರಿ ವೈನಿ. ಶೌರ್ಯ ಫ್ರೆಶ್ ಆಗಿ ಬಂದಾಗ ಅಜಿತ್ನ ಬೈಕ್ನಿಂದ ಶಬ್ದ ಕೇಳಿಸ್ತು. ಹಾಗೆ ಅವಳು ಓಡಿ ಹೊರಗೆ ಹೋದ್ಲು ಮತ್ತು ವೇಗವಾಗಿ ಅಂಗಾರ್ಗೆ ಡಿಕ್ಕಿ ಹೊಡೆದ್ಲು. ಅರಿಯದಂತೆ ಅವಳ ಕೈಗಳು ಅವನ ಕುತ್ತಿಗೆಯ ಸುತ್ತ ಸುತ್ತಕೊಂಡ್ವು. ಅವಳು ಸರಿಯಾಗಿ ಅವನ ಗಾಯಗೊಂಡ ಕೈಗೆ ಡಿಕ್ಕಿ ಹೊಡೆದ್ಲು. ಆಗಾಗ ಅವನಿಗೆ ಕೋಪ ಬಂತು. ಆದರೂ ಅಂಗಾರ್ ತಕ್ಷಣ ಅವಳನ್ನು ಹಿಡಿದುಕೊಂಡ. ಅವಳು ಅವನಿಂದ ದೂರ ಸರಿದು ಸುತ್ತಮುತ್ತ ನೋಡಿದಾಗ ಯಾರೂ ಇರಲಿಲ್ಲ. ಆಗ ಅವಳಿಗೆ ಸಮಾಧಾನ ಆಯಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.